ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ಆ್ಯಸ್ ಯೂಶ್ವಲ್ ಇವತ್ತು ಸಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ಆಗಿರೋದ್ರಿಂದ ನಾವು ಹೊರಗಡೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಈ ಪ್ಲ್ಯಾನ್ ಇದ್ದಿದ್ದು ಲಾಸ್ಟ್ ವೀಕು, ಬಟ್ ನಮ್ಮ ಹತ್ರ ಅಕೌಂಟಲ್ಲಿ ₹27 ಇದ್ದಿದ್ದಕ್ಕೆ ಹೋಗೋಕ್ಕೆ ಆಗಿಲ್ಲ. ಬಿಕಾಸ್ ಏನೋ ಪ್ಲ್ಯಾನ್ ಇತ್ತು ತೊಗೋಬೇಕು ಅಂತ. ಆ್ಯಸ್ ಯೂಶ್ವಲ್ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ಏನಂತ. ನಾನು ಸಿಲ್ವರ್ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಮಮ್ಮಿ ಹೇಳಿದ್ರು ಬೇಕಿದ್ರೆ ನಾನು ಅಮೌಂಟ್ ಕೊಡ್ತೀನಿ, ಇಸ್ಕೊ, ನಾನು ನೆಕ್ಸ್ಟ್ ವೀಕ್ ಕೊಡಿ ಅಂತ. ಬಟ್ ಅದೇನೋ ನಂಗೆ ಅವ್ರ ಹತ್ರ ಇಸ್ಕೊಂಡು ತೊಗೊಂಡ್ರೆ ಅದು ನಂದು ಅಂತ ಅನ್ಸೋದೇ ಇಲ್ಲ. ಅವ್ರು ವಾಪಸ್ ಕೊಟ್ಟರು ಲೈಕ್ ಅವ್ರ ದುಡ್ಡಲ್ಲಿ ತೊಗೊಂಡಿದ್ದೀನಿ ಅಂತ ಫೀಲ್ ಆಗುತ್ತೆ. ನಂಗೆ ನಂದು ಅಂದಮೇಲೆ ನಂದೇ ಇನ್ವೆಸ್ಟ್ಮೆಂಟ್ ಬಿಡಬೇಕು, ಪರ್ಸ್ನಲಾಗಿ ನಂದು. ಸೊ ಅದಕ್ಕಾಗಿ ಇವತ್ತು ಸಿಲ್ವರ್ ಶಾಪಿಂಗ್ ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಸಿಲ್ವರ್ ನನಗಲ್ಲ, ನಮ್ಮ ಮನೆಯವ್ರಿಗೆ. ಲಾಸ್ಟ್ ಇಯರು ಗಣೇಶ ಹಬ್ಬಕ್ಕೆ ನಮ್ಮ ಮನೆಯವ್ರಿಗೆಲ್ಲ ನನ್ನ ಸಿಲ್ವರ್ದು ಗಣೇಶ ಐಡಲ್ ಬರುತ್ತಲ್ಲ ಫ್ರೇಮ್ಸ್, ಅದು ತೊಗೊಂಬಂದಿದೆ ಲೈಕ್ ನಮ್ಮ ಮನೆಯವ್ರಿಗೆಲ್ರಿಗೂ. ಸೊ ಈ ಸತಿ ಅಂದರೆ ಏನು ತೊಗೋಬೇಕು ಅಂತ ಇನ್ನೂ ಪ್ಲ್ಯಾನ್ ಇಲ್ಲ. ಲೈಕ್ ಹೋಗ್ತೀವಿ, ಅಲ್ಲಿ ಏನು ಇಷ್ಟ ಆಗುತ್ತೋ ಗೊತ್ತಿಲ್ಲ. ಬಿಕಾಸ್ ಒಂದು 2-3 ಪ್ಲ್ಯಾನ್ ಇದೆ. ಒಂದು ಗಣೇಶ ಆಲ್ರೆಡಿ ಕೊಟ್ಬಿಟ್ಟಿದ್ದೀವಿ. ಒಂದು ಸಾಯಿಬಾಬಾ, ಇಲ್ಲಾಂದರೆ ಇವಾಗ ತುಂಬ ಹಸು ಕರು ಫೇಮಸ್ಸು, ಅದು ತೊಗೊಬೋದು. ಇಲ್ಲಾಂದರೆ ಸಾಂಬ್ರಾಣಿ ಕಡ್ಡಿ ಸ್ಟ್ಯಾಂಡ್ ಬರುತ್ತಲ್ಲ ಅದು. ಸೊ ಏನು ತೊಗೊತೀನೋ ಗೊತ್ತಿಲ್ಲ. ನಂಗೆ ಅದೇನೋ ಗಿಫ್ಟ್ ಕೊಡೋದು ಅಂದರೆ ತುಂಬ ಇಷ್ಟ. ಫುಲ್ ಎಕ್ಸೈಟೆಡ್ ಆಗಿದೆ ನಮ್ಮ ಮನೆಯವ್ರಿಗೆ ಕೊಡಬೇಕು ಅಂತ. ಸೊ ನೋಡೋಣ ಹೆಂಗೆ ತೊಗೊತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಅಂತೆಲ್ಲ ಈ ವ್ಲಾಗಲ್ಲಿ ಬರುತ್ತೆ. ಸೊ ಸ್ಟೇ ಟ್ಯೂನ್. ಯಲಹಂಕ ಹತ್ರ ಇರೋದ್ರಿಂದ ಆ್ಯಸ್ ಯೂಶ್ವಲ್ ನಾವು ಆಟೋದಲ್ಲೇ ಹೊರಟ್ರಿ. ನಿಮಗೆ ಗೊತ್ತು ನಾವು ಯಾವಾಗೂ ಹೋಗೋದು ಸೂರಜ್ ಜ್ಯುವೆಲ್ಲರ್ಸ್ ಅಂತ ಯಲಹಂಕದಲ್ಲಿರೋದು. ಸೊ ಕಲೆಕ್ಷನ್ ವೈಸ್ ಇಲ್ಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಎಂಟರ್ ಆಗ್ತಿದ್ದಂಗೆ ನಾವು ಒಂದಷ್ಟು ಐಟಮ್ಸ್ ಅಂದ್ಕೊಂಡಿದ್ರಿ ಏನೇನು ಅಂತ ಆಮೇಲೆ ಹೇಳ್ತೀನಿ. ಸೊ ಹೋಗಿದ ತಕ್ಷಣ ಕಲೆಕ್ಷನ್ ತೋರಿಸೋಣ ಅಂತ ಬ್ರೇಸ್ಲೆಟ್ ತೋರಿಸ್ತಾ ಇದೆ. ನೀವು ನೋಡ್ಬೋದು ಅಲ್ಲಿ ಆಲ್ಮೋಸ್ಟ್ 3 ಗ್ರಾಮ್ಸಿಂದ ಸ್ಟಾರ್ಟ್ ಆಗಿ 15 ಗ್ರಾಮ್ಸ್ವರೆಗೂ ಎಲ್ಲ ಥರದ ಡಿಸೈನಲ್ಲೂ ಬ್ರೇಸ್ಲೆಟ್ಗಳಿತ್ತು. ಹಾಗೆ ಇಲ್ಲಿ ಇಯರಿಂಗ್ಸ್ ಇತ್ತು, ಲೈಕ್ ಚಿಕ್ಕದು ಮತ್ತು ಸ್ವಲ್ಪ ಸ್ಟೋನ್ ಇರೋದು, ಪ್ಲೇನ್ ಗೋಲ್ಡ್ ಇಯರಿಂಗ್ಸ್, ಆ ಥರ ಎಲ್ಲನೂ. ಒಬ್ವಿಯಸ್ಲಿ ನಿಮಗೆಲ್ಲ ಗೋಲ್ಡ್ ಸಿಕ್ಕಾಪಟ್ಟೆ ಇಷ್ಟ ಅಂತ ನಾನು ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಾಂದರೆ ನಾನು ಫಸ್ಟ್ ಆಫ್ ಆಲ್ ನಾನು ವೀಡಿಯೋನೇ ಮಾಡ್ಕೋತಾ ಇರಲಿಲ್ಲ. ಇದೆಲ್ಲ ಪೆಂಡೆಂಟ್ ಆ್ಯಂಡ್ ಇಯರಿಂಗ್ಸ್ ಸೆಟ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಡಿಫ್ರೆಂಟ್ ಇಯರಿಂಗ್ಸ್ ಬರುತ್ತಲ್ಲ, ಅಂದರೆ ಅದಕ್ಕೆ ಪ್ಲೇಟ್ ಚೇಂಜ್ ಮಾಡ್ಕೊಳ್ಳೋದೆಲ್ಲದಕ್ಕೂ ಅಲ್ಲಿ ಆಪ್ಷನ್ ಇತ್ತು. ಆ್ಯಂಡ್ ಇದೆಲ್ಲ ಬ್ರೇಸ್ಲೆಟ್ಸು, ಬ್ಯಾಂಗಲ್ಸು ಎಲ್ಲ ಚೆನ್ನಾಗಿತ್ತು. ಬಟ್ ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಬಿಡಿ. ಎಷ್ಟು 3 ಲಕ್ಷನೋ 2 ಲಕ್ಷನೋ ಎಷ್ಟೋ ಹೇಳ್ತಾಯಿದ್ರು. ಸರಿ ನೋಡಿ ಸುಮ್ಮನೆ ಬರೋದಕ್ಕೆ ಅಂತ ಸುಮ್ಮನೆ ನೋಡಿ ವೀಡಿಯೋ ಮಾಡಿಕೊಂಡೆ. ಆ್ಯಂಡ್ ಒಬ್ವಿಯಸ್ಲಿ ನಾವು ಫಸ್ಟ್ ಹೋಗ್ತಿದ್ದಂಗೆ ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ ಸ್ಟಾರ್ಟಿಂಗಲ್ಲೇ, ಹಸು ಕರು ಅನ್ನೋದು ಒಂದು ಆಪ್ಷನಲ್ಲಿದೆ ಅಂತ. ಸೊ ಆಬ್ವಿಯಸ್ಲಿ ನಾವು ನೋಡೋಕೆ ಹೋಗೋವಾಗೇ ಏನು ಬೇಕೋ ಅದೇ ತೆಗೆಸ್ಕೋಬಾರ್ದು, ಒಂದು 2-3 ಆಪ್ಷನ್ ತೆಗಿಸ್ಬೇಕು. ಬಿಕಾಸ್ ನಾವು ಫಸ್ಟ್ ಒಂದು ನೋಡಿದ ತಕ್ಷಣ ಅದು ಇಷ್ಟ ಆಯಿತು ಅಂದರೆ ಬೇರೆ ಏನೋ ನೋಡ್ಸೋಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಸ್ಟಾರ್ಟಿಂಗಿಂದ ಏನೇನು ಅಂದ್ಕೊಂಡಿದ್ದೀವೋ ಅದೆಲ್ಲ ನೋಡ್ತಾ ಇರಿ. ನೀವು ನೋಡ್ಬೋದು, ಇದು ಅರಕ್ಕೆ ತುಂಬಿರೋದು ಅಂತಾರಲ್ಲ ಆ ಥರ ಅಲ್ಲ, ಪ್ಯೂರ್ ಸಿಲ್ವರ್, ಫುಲ್ಲು ವೆಯ್ಟ್ ಇತ್ತು. ಆಲ್ಮೋಸ್ಟ್ ಅದೇ 6000 ಹೇಳಿದ್ರು, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಇದೆಲ್ಲ ಇಯರಿಂಗ್ಸು. ಬಟ್ ಇದರಲ್ಲಿ ಒಂದೊಂದು ಆ್ಯಂಟಿಕ್ ಟೈಪ್ ಇದೆ, ಅದು ಸೀರಿಯಸ್ಲಿ ನಂಗೆ ಗೋಲ್ಡ್ ಅಂತಲೇ ಅನಿಸಲ್ಲ. ಬಟ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಎನಿವೆ, ಗೋಲ್ಡ್ ಆ್ಯಂಡ್ ಸಿಲ್ವರ್ ಯಾರಿಗೆ ಇಷ್ಟ ಆಗಲ್ಲ ಹೆಣ್ಮಕ್ಳಿಗೆ. ಫಸ್ಟ್ ಆಫ್ ಆಲ್ ಕಣ್ಣು ಹೋಗೋದೇ ಗೋಲ್ಡ್ ಮೇಲೆ ಇಲ್ಲ ಸಿಲ್ವರ್ ಮೇಲೆ. ಆ್ಯಂಡ್ ಇದು ಬಾಬಾ ಎಷ್ಟು ಕ್ಯೂಟಾಗಿತ್ತು ಗೊತ್ತಾ. ನಾನು ಫಸ್ಟ್ ಎಲ್ರಿಗೂ ಬಾಬಾ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಸೀರಿಯಸ್ಲಿ ಒಂದು ಚಿಕ್ಕ ಬಾಬಾನೇ ಅಲ್ಲಿ 3000ಇಂದ ಸ್ಟಾರ್ಟ್ ಆಗ್ತಾಯಿತ್ತು. ಆ್ಯಂಡ್ ಇದು ಹಸು ಕರು ಮಾತ್ರ ಹೆವಿ ವೆಯ್ಟ್ ಇತ್ತು. ಅಲ್ಲಿ ಗ್ರಾಮು ನೋಡಿದೆ ಬಟ್ ಮರ್ತೋಗ್ಬಿಟ್ಟೆ. 6000 ಏನೋ ಹೇಳಿದ್ರು ಅದು. ಆ್ಯಕ್ಚುಲಿ ಗೋಲ್ಡ್ ಪ್ರೈಸು ಸಿಲ್ವರ್ ಪ್ರೈಸು ಏನಕ್ಕೆ ಸಡನ್ನಾಗಿ ರೈಸ್ ಆಗುತ್ತೆ ಅಂತ ನಂಗೆ ಅರ್ಥನೇ ಆಗೋಲ್ಲ. ಸೊ ನೀವು ಇದು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ದೀರಾ ಅನ್ಸುತ್ತೆ. ಇದು ನಾನು ತೊಗೊಂಡೆ. ಲೈಕ್ ಚಿಕ್ಕದಾಗಿದ್ದರೂ ಓಕೆ, ನಂಗೊಂದು ಇರಲಿ, ನಾನು ಆವಾಗವಾಗ ಸಾಯಿಬಾಬಾ ವ್ರತ ಮಾಡ್ತೀನಿ, ಅದಕ್ಕಾಗಿ ಯೂಸ್ ಆಗಲಿ ಅಂತ ತೊಗೊಂಡೆ. ಆ್ಯಂಡ್ ಇದು ನೆಕ್ಸ್ಟ್ ಸೈಜು, ಇದು ಕೂಡ 5300 ಆ ಚೇಂಜಲ್ಲಿ ಹೇಳಿದ್ರು. ನಮ್ಮ ಅಮ್ಮಂಗೆ ಅದಿಷ್ಟ ಆಗಿತ್ತು, ಬಟ್ ಅದು ಮನೆಗೆ ಬಂದಮೇಲೆ ಹೇಳಿದ್ರು. ನಾನು ಚಿಕ್ಕದು ತೊಗೊಂಡು ಬಂದುಬಿಟ್ಟೆ. ಆಮೇಲೆ ಹೇಳ್ತಿದ್ರು ಇನ್ನೊಂದು ಸ್ವಲ್ಪ ದೊಡ್ಡದಿತ್ತಲ್ಲ ಅದು ತೊಗೊಂಡಿದ್ರೆ ಚೆನ್ನಾಗಿರೋದು ಅಂತ. ನೋಡೋಣ, ಇನ್ ಕೇಸ್ ಆದರೆ ಅದನ್ನು ಚೇಂಜ್ ಮಾಡಿಸ್ಬೋದಾ ಕೇಳಿ ಚೇಂಜ್ ಮಾಡಿಸ್ಕೊತೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು, ನಾನು ನೆಕ್ಸ್ಟ್ ತೊಗೊಂಡ್ರೆ ಚಂಬು ತೊಗೊಬೇಕು ಸಿಲ್ವರ್ದು ಅಂತ. ಅಲ್ಲಿ ಚಂಬುಗಳು ನೋಡಿದ್ಮೇಲೆ ಫಿಕ್ಸ್ ಆದೆ. ಎಷ್ಟು ಡೀಟೇಲಿಂಗ್ ಆಗಿದೆ ಗೊತ್ತಾ ಅದು. ನಮ್ಮ ಮನೇಲಿ ಇತ್ತು, ಪ್ಲೇನ್ ಇತ್ತು, ಬಟ್ ಈ ಥರ ಡಿಸೈನ್ ಏನೂ ಇರಲಿಲ್ಲ. ಸೊ ನೆಕ್ಸ್ಟ್ ಇನ್ನೊಂದು 6 ಮಂತ್ಸ್ ಆ ಥರ, ಒಬ್ವಿಯಸ್ಲಿ ಬೇಗ ತೊಗೊಳಕ್ಕಾಗಲ್ವಲ್ಲ. ಸೊ ವಿತಿನ್ 6 ಮಂತ್ಸ್ ತೊಗೊಳ್ಳೋಣಮ್ಮ ಅಂತ ಹೇಳಿದೆ. ಸೊ ತೊಗೊಬೇಕು. ಇದೆಲ್ಲ ನೋಡ್ಬೋದು ನೀವು, ಮಾಟಿ ಮತ್ತು ಇದು ಜೆಂಟ್ಸ್ದು ಬ್ರೇಸ್ಲೆಟ್ಗಳು. ಮಾಟಿ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ, ಬಟ್ ಈ ನಡುವೆ ಯಾರೂ ಯೂಸೇ ಮಾಡಲ್ಲ. ಆ್ಯಂಡ್ ಇವೆಲ್ಲ ಹಳೆ ಕಾಲದ ಡಿಸೈನ್ ಥರ ಕಾಣಿಸುತ್ತೆ ನನಗೆ. ಜುಮ್ಕಿಗಳೆಲ್ಲ ಟ್ರೆಂಡಿ ಆಗಿರೋದು ಪಕ್ಕದಲ್ಲಿತ್ತು. ಇದೆಲ್ಲ ಆಗಿನ ಕಾಲದವರು ಮದುವೆ ಮಾಡಿದಾಗೆಲ್ಲ ಇದೇ ಕೊಡ್ತಾಯಿದ್ರು. ಸೊ ನಮ್ಮ ಮನೆಯಲ್ಲೇ ನಮ್ಮ ದೊಡ್ಡಮ್ಮ ಹತ್ರ, ನಮ್ಮ ಅಕ್ಕ ಹತ್ರ ಎಲ್ಲ ಐತೆ. ಸೊ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ನಾವು
ಅದು ತುಂಬ ವೆಯ್ಟ್ ಇತ್ತಲ್ವ ಅಂದ್ಬಿಟ್ಟು ಇನ್ನೊಂದು ಯಾವುದಾದ್ರೂ ಇದೆಯಾ ಸಿಂಪಲ್ಲಾಗಿ ಅಂತ ಕೇಳಿದ್ರಿ. ಅದಕ್ಕಾಗಿ ಅವ್ರು ಇದು ತೋರಿಸಿದ್ರು. ಇದರಲ್ಲೂ ಸೈಜಸ್ ಸುಮಾರು ಇತ್ತು. ಲೈಕ್ ನೀವು ಗಿಫ್ಟ್ ಮಾಡಬೇಕು ಅಂದರೆ ಇದರಲ್ಲಿ ಸುಮಾರು ಆಪ್ಷನ್ ಇದೆ, ಓಕೆನಾ. ಲೈಕ್ ಸ್ಮಾಲ್ ಸೈಜಿಂದ ಇದೆ. ಸ್ಮಾಲ್ದು ಮೇ ಬಿ 800 ಏನೋ ಅನಿಸುತ್ತೆ. ನೋಡ್ಬೋದು ಇವಾಗ ಅಲ್ಲಿ ಇಟ್ಕೊತಾ ಇರೋದು 800. ಎಷ್ಟು ಚೆನ್ನಾಗಿತ್ತು ಅಂದರೆ ಜೋಡಿ ಕೊಡೋಕ್ಕೂ ಯೂಸ್ ಆಗುತ್ತೆ, ಇಲ್ಲ ಸಿಂಗಲ್ ಕೊಡೋಕ್ಕೂ ಸೆಟ್ ಆಗುತ್ತೆ. ಸಿಂಗಲ್ ಅಂದರೆ ಆಬ್ವಿಯಸ್ಲಿ ಸ್ವಲ್ಪ ದೊಡ್ಡದು ತೊಗೊಬೇಕು, ಲೈಕ್ ಜೋಡಿ ಕೊಡೋಂಗಿದ್ರೆ ಚಿಕ್ಕದಾದರೂ ಓಕೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಪ್ರೈಸಸ್ ಬೇಕಿದ್ರೆ ಕೇಳಿ, ಓಕೆನಾ. ಆ್ಯಂಡ್ ಇದರಲ್ಲಿ ನಾನು ಏನು ತೊಗೊಂಡಿರ್ತೀನಿ ಅಂತ ನೀವು ಗೆಸ್ ಮಾಡಿ. ಬಿಕಾಸ್ ನಾನು ಒಬ್ವಿಯಸ್ಲಿ ಸಾಯಿಬಾಬಾನು ನೋಡಿದೆ, ಹಸುಕರ್ನೂ ನೋಡಿದೆ. ಇದರಲ್ಲಿ 2 ಥರ ನೋಡಿದ್ದೀನಿ. ಸೊ ಇದರಲ್ಲಿ ಏನು ತೊಗೊಂಡಿದ್ದೀನಿ ಅಂತ ಇವಾಗೇ ಹೇಳಲ್ಲ, ಆ ವಿಡಿಯೋ ಹಬ್ಬ ಆದಮೇಲೆ ಬರುತ್ತೆ. ಬಿಕಾಸ್ ಅದು ಸರ್ಪ್ರೈಸ್ ಆಗಿರಲಿ ಅಂತ. ಸೊ ಮುಗೀತು ನಮ್ಮದು ಶಾಪಿಂಗು. ಅಲ್ಲಿ ಪೇಮೆಂಟ್ ಆಗ್ತಿದ್ದಂಗೆ ಇದೊಂದೇ ಬ್ಯಾಗೇ ಇದ್ದಿದ್ದಂತೆ, ಒಂದೇ ಕೊಟ್ಟರು. ನಾವು ಕೇಳಿದ್ವಿ ಇನ್ನೊಂದು ಬ್ಯಾಗ್ ಕೊಡಿ ಅಂತ, ಅವ್ರು ಬ್ಯಾಗೇ ಕೊಡೋಕೆ ರೆಡಿ ಇರಲಿಲ್ಲ, ಒಂದೇ ಒಂದು ಕೊಟ್ಟರು. ನೀವು ಎಷ್ಟನ್ನ ತಗೊಂಡ್ರೆ ಅವ್ರು ಒಂದೇ ಕೊಡೋದು. ಆ್ಯಂಡ್ ಹಾಗೆ ಹೊರಟ್ರಿ. ಸೊ ಹೊರಡೋವಾಗ ಈ ರೈಟ್ ಸೈಡಲ್ಲಿ ನಮ್ಮದು PU ಕಾಲೇಜ್ ಕಾಣಿಸ್ತು. ಇಷ್ಟೊಂದು ಮೆಮೊರೀಸ್ ಇರುತ್ತಲ್ವ ಕಾಲೇಜ್ ಡೇಸ್ದು ಅಂದರೆ, ಅದಕ್ಕಾಗಿ ಅದೊಂದು ಕ್ಲಿಪ್ ಇರಲಿ ಅಂತ ಆ್ಯಡ್ ಮಾಡಿದೆ. ಸೊ ನೆಕ್ಸ್ಟ್ ನಾವು ಹೋಗಿದ್ದು RMZ ಮಾಲ್ಗೆ. ಬಿಕಾಸ್ ಎವ್ರಿ ವೀಕ್ ಅದೇನೋ ವರ್ತನೆ ಅಂತಾರಲ್ಲ, ಹಂಗೆ ಆಗೋಗ್ಬಿಟ್ಟಿದೆ. ಎವ್ರಿ ವೀಕ್ RMZಲ್ಲಿ ಇರ್ತೀವಿ ನಾವು. ಸೊ ಹಾಗೆ ಹೋದ್ವಿ. ಏನಿಲ್ಲ, ನಾವು ಹೋಗೋದೇ ಡೈರೆಕ್ಟ್ ಗೇಮ್ ಸೆಕ್ಷನ್ಗೆ ಹೋಗ್ಬಿಡ್ತೀವಿ. ಸೊ ನಾವು ಹೋಗಿದ್ದಿದ್ದು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಜನ ಇದ್ದರು. ಲೈಕ್ ಜನರಲಾಗಿ ಇದ್ದೇ ಇರ್ತಾರೆ. ಇವಾಗ ಮಾಲ್ಗಳು ಎಲ್ಲೆಲ್ಲೂ ಓಪನ್ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಇದ್ದರು ಕಂಪೇರ್ಡ್ ಟು ಫಸ್ಟ್ ಡೇಸ್. ಸೊ ಸುಮ್ಮನೆ ಹಿಂಗೆ ಮಾಲಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಒಂದು ಕ್ಲಿಪ್ ಆ್ಯಡ್ ಮಾಡೋಣ ಅಂತ ಇದನ್ನು ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಬಟ್ ಏನಂದರೆ ಲಾಸ್ಟ್ ವೀಕು ಮಾಲಿಗೆ ನಾನೇ ಬಂದಿದ್ರು ಗೊತ್ತಾ, ನನಗೆ ಗೊತ್ತಿರಲಿಲ್ಲ. ಅವರು ಬಂದು ರಿಟರ್ನ್ ಹೋದ್ಮೇಲೆ ಗೊತ್ತಾಯ್ತು. ಇಲ್ದಿರ ಪಕ್ಕ ಅದು ನೋಡೋಕ್ಕಾಗಿ ಆದರೂ ಹೋಗ್ತಾಯಿದ್ದೆ. ಏನು ಮಾಡೋಕ್ಕಾಗಲ್ಲ, ಮಿಸ್ ಮಾಡ್ಕೊಬಿಟ್ವಿ. ಸೊ ಒಬ್ವಿಯಸ್ಲಿ ಫನ್ ಸಿಟಿ ತುಂಬ ದಿನ ಆಗಿತ್ತು. ಈ ನಡುವೆ ನಾವು ಗೇಮ್ಸೇ ಆಡೋಕ್ಕೆ ಹೋಗಿರಲಿಲ್ಲ. ಲೈಕ್ ಎಲ್ಲಿ ಫ್ರೀನೇ ಆಗ್ತಾಯಿಲ್ಲ ಹೋಗೋಕ್ಕೆ. ಸೊ ಅದಕ್ಕೆ ಹೋದ್ವಿ. ಆ್ಯಂಡ್ ಗೇಮ್ಸ್ ಆಡೋವಾಗ ವೀಡಿಯೋ ಮಾಡ್ಕೊಳಕ್ಕೆ ಪಕ್ಕ ಆಗೋದಿಲ್ಲ. ಅದಕ್ಕೆ ಸುಮ್ಮನೆ ಒಂದು ಸಲ ಹಿಂಗೆ ವೀಡಿಯೋ ಮಾಡಿಕೊಂಡು ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡ್ರಿ. ಗೇಮ್ಸ್ ಆಡೋಕ್ಕೆ ನನಗೆ ಎಷ್ಟು ಇಷ್ಟನೋ ಇಲ್ಲ ನನ್ನ ತಂಗಿಗೆ ಎಷ್ಟು ಇಷ್ಟನೋ ಗೊತ್ತಿಲ್ಲ, ನಮ್ಮ ಅಮ್ಮಂಗೆ ಮಾತ್ರ ತುಂಬ ಅಂದರೆ ತುಂಬ ಇಷ್ಟ. ಫಸ್ಟ್ ಆಡ್ತಾನೆ ಇರಲಿಲ್ಲ. ಲೈಕ್ ನಾವು ಪೇ ಮಾಡಿ ಕಾರ್ಡ್ ತೊಗೊಂಡಿದ್ರು, ನಾನು ಆಡಮ್ಮ ಅಂದರೆ ಆಡ್ತಿರ್ಲಿಲ್ಲ. ಸೊ ಇವಾಗ ಅವರು ಆಡ್ತಾರೆ. ಸೊ ಇಲ್ಲಿ ಚೆನ್ನಾಗಿರುತ್ತೆ ಇದು ಗಿಫ್ಟಿಂಗ್ದು. ಇದಂತೂ ಸುಮಾರು ಸಲ ಟ್ರೈ ಮಾಡಿದ್ದೀವಿ, ಯಾವಾಗೋ 1-2 ಸಲ ಬಂದಿದೆ ಅಷ್ಟೇ. ಸೊ ಈ ಕ್ಯಾಚನ್ನು ಮಾತ್ರ ಎವ್ರಿ ಟೈಮ್ ಆಡ್ತಾರೆ ನಮ್ಮಮ್ಮ, ಬಿಕಾಸ್ ಅದೊಂದು ಈಸಿ ಅನಿಸುತ್ತೆ ಅಂತ. ಸೊ ಹಂಗೆ ಆಡ್ತಾಯಿದ್ರಿ. ಬಟ್ ನಾನು ಅದನ್ನು ಎಂಡಿಂಗ್ದು ವೀಡಿಯೋನೇ ಮಾಡ್ಕೊಂಡಿಲ್ಲ. ಒಬ್ವಿಯಸ್ಲಿ ಅದು ಗೆಲ್ತೀವಲ್ಲ. ಸೊ ಗೆದ್ದಾಗ ನಾನು ತೊಗೊಳ್ಳೋ ಖುಷಿಯಲ್ಲಿ ವೀಡಿಯೋ ಮಾಡ್ಕೊಳ್ಳೋದು ಮರ್ತೋಗ್ಬಿಟ್ಟಿದ್ದೆ. ಸೊ ನೆಕ್ಸ್ಟು ಇದು ಬಂದ್ಬಿಟ್ಟು ಟಾರ್ಚದು, ಸ್ಮಾಲ್ ಟಾರ್ಚ್ ಚೆನ್ನಾಗಿತ್ತು ಅದು ಅಂತ, ಅದು ಒಂದು ಸಲ ಆಡೋಣ ಅಂತ ಅಂದ್ಕೊಂಡು ಅದನ್ನು ಆಡ್ತಾ ಇದ್ದಾರೆ ಅಷ್ಟೇ. ಆ್ಯಕ್ಚುಲಿ ನಾನು ಬಜೆಟ್ ಅನ್ಕೊಂಡು ಬಂದಿದ್ದೆ ಒಂದು, ಇಲ್ಲಾಗಿದ್ದೆ ಒಂದು ಸ್ವಲ್ಪ ಹೆವಿ ಬಜೆಟೇ ಆಗೋಯ್ತು. ಬಟ್ ಇಟ್ಸ್ ಓಕೆ. ನನಗೆ ನಮ್ಮ ಮನೆಯವ್ರಿಗೆ ಕೊಡ್ಸೋದ್ರಲ್ಲಿ ಏನೋ ಒಂಥರ ಖುಷಿ ಇದೆ. ಲೈಕ್ ಲಾಸ್ಟ್ ಇಯರಿಂದ ನಾನು ಸ್ಟಾರ್ಟ್ ಮಾಡಿರೋದು ಈ ಥರ ಕೊಡಿಸ್ಬೇಕು ಅಂತ. ಲಾಸ್ಟ್ ಇಯರು ನನ್ನ ಬಜೆಟು ಸಿಕ್ಕಾಪಟ್ಟೆ ಕಮ್ಮಿ ಆಗಿರೋದ್ರಿಂದ ನಾನು ನಾರ್ಮಲಾಗಿ ಸಿಲ್ವರ್ ಒಂದು ತಂದಿದ್ದೆ. ಈ ಸರ್ತಿ ಅಟ್ಲೀಸ್ಟ್ ಚೆನ್ನಾಗಿರಬೇಕು, ಅವ್ರನ್ನ ರೆಗ್ಯುಲರಾಗಿ ದೇವ್ರ ಮನೇಲಿ ಇಟ್ಕೋಬೇಕು, ನನ್ನ ನೆನಪು ಮಾಡ್ಕೋಬೇಕು. ಆಲ್ಮೋಸ್ಟ್ 5 ತೊಗೊಂಡಿದ್ದೀನಿ. ಎಲ್ರಿಗೂ ಒಂದೊಂದು ಕೂರಿಸಿ ಕೊಡಬೇಕಂತ ಅಂದ್ಕೊಂಡು. ಸೊ ಏನಂತಾರ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋ ಅಂದರೆ ಅದು ಆಬ್ವಿಯಸ್ಲಿ ಅವ್ರಿಗೆ ಕೊಟ್ಟಾಗ ಬರುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಇವಾಗ ನಾವು ಮಾಲಿಗೆ ಬಂದಿದ್ದೀವಿ. ಬಟ್ ನನಗೆ ಕೋಲ್ಡ್ ಆಗಿಬಿಟ್ಟಿದೆ ಗೈಸ್, ಅದಕ್ಕೆ ನನಗೆ ಏನು ಇಷ್ಟನೇ ಆಗ್ತದೆ. ನಾನು ಕೋಲ್ಡ್ ಆದರೆ ಏನೋ ಮೂಡೇ ಸರಿ ಇರೋಲ್ಲ, ಏನು ಮಾಡೋಕ್ಕೂ. ಸೊ ಸುಮ್ಮನೆ ಕೂತ್ಕೊಂಡಿದ್ದೀನಿ. ನೆಕ್ಸ್ಟು ಗೇಮ್ಸ್ ಎಲ್ಲ ಆಡ್ತಿದ್ದಂಗೆ ನಾವು ಬರ್ಗರ್ ಕಿಂಗ್ ಹೋದ್ರಿ. ಫಸ್ಟ್ ಟೈಮ್ ನಮ್ಮ ಅಮ್ಮಂಗೆ ತುಂಬ ಬಲವಂತ ಮಾಡಿದ್ದಕ್ಕೆ ಒಂದು ಬರ್ಗರ್ ತೊಗೊಂಡ್ರು. ಸೊ ಆ್ಯಂಡ್ ಆಬ್ವಿಯಸ್ಲಿ ಅದು ನಾನು ಕೋಂಬೋನೇ ತೊಗೊಂಡಿದ್ದಕ್ಕೆ ಅದಕ್ಕೆ ಫ್ರೆಂಚ್ ಫ್ರೈಸು, ಕೋಕು ಎಲ್ಲ ಕೊಟ್ಟಿದ್ರು. ಯಾಕಂದರೆ ನಮ್ಮಮ್ಮ ಮಾಲಲ್ಲಿ ಏನೂ ತಿನ್ನೋದಿಲ್ಲ, ಸೊ ಅವ್ರಿಗೇನು ಇಷ್ಟ ಆಗೋಲ್ಲ. ಬಟ್ ಏನು ನಾನು ಬಲವಂತಕ್ಕೆ ಈ ಸಲ ಮಾತ್ರ ತಿಂದರು. ಆ್ಯಂಡ್ ಆಬ್ವಿಯಸ್ಲಿ ಅಲ್ಲಿ ಸಾಫ್ಟಿ ತಿಂದಿರ ನಾವು ಮಾಲಿಂದ ಆಚೆನೇ ಬರೋಲ್ಲ. ಏನಾದರೂ ತಿಂತೀವೋ ಬಿಡ್ತೀವೋ, ಸಾಫ್ಟಿನ ಮಾತ್ರ ತಿಂದೇ ತಿಂತೀವಿ, ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಹೀಗೆ ನಾನು ನಮ್ಮಮ್ಮ ಮಾತಾಡ್ಕೊಂಡು ಹೋಗೋವಾಗ ಅಂದ್ಕೊಂಡ್ರಿ ಬರ್ಡೇ ಮಂತಲ್ಲಿ ಈ ಮಿಯಾ ಬೈ ತನಿಷ್ಕಲ್ಲಿ ಆಫರ್ ಇರುತ್ತೆ ಅಂತ, ಲೈಕ್ 10% ಆಫ್ ಇರುತ್ತೆ ಅಂತ ಲಾಸ್ಟ್ ಟೈಮ್ ಹೇಳಿದ್ರು. ಸೊ 10% ಆಫರು ನನ್ನ ಬಜೆಟಲ್ಲಿ 1000 ಆದರೂ ಕಮ್ಮಿಯಾಗಿ ಬರುತ್ತೆ ಅಂತ ಅಂದ್ಕೊಂಡು ಹೋದೆ. ಬಟ್ ಚೇಂಜಸ್ ಆಗಿದೆ ಅಂತ ಹೇಳಿಬಿಟ್ಟು 6%, 3%,
ಎಷ್ಟೋ ಹೇಳಿದ್ರು, ಅದು ನೆನಪಿಲ್ಲ ನಂಗೆ ಸರಿಯಾಗಿ. ಅವ್ರು ಎಷ್ಟು ಪರ್ಸೆಂಟೇಜ್ ಕಮ್ಮಿ ಮಾಡಿದ್ರು ಅಲ್ಲಿ ಕಮ್ಮಿ ಆಗೋದೇ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಆ ರೇಂಜ್ಗೆ. ಬಿಕಾಸ್ ಜಾಸ್ತಿ ಏನು ಖಂಡಿತ ಆಗೋಲ್ಲ. ಅವ್ರು ಹೇಳ್ತಾರೆ ಮೇಕಿಂಗು ಅದು ಇದು ಅಂತ. ಸೊ ಅಷ್ಟೇ, ಓಕೆ, ಅದ್ರ ಮೇಲೆ ಏನು ಡಿಪೆಂಡ್ ಆಗಿಲ್ಲ. ಸೊ ನಿಮಗೆ ಸುಮ್ಮನೆ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ಸೀರಿಯಸ್ಲಿ ನಾನು ಕ್ಯಾರೆಟ್ ಲೈನ್ ನೋಡಿದ್ದೀನಿ, ಬ್ಲೂ ಸ್ಟೋರ್ ನೋಡಿದ್ದೀನಿ, ಸುಮಾರು ಶಾಪುಗಳು ನೋಡಿದ್ದೀನಿ. ತನಿಷ್ಕಲ್ಲಿರೋ ಕಲೆಕ್ಷನ್ ಎಲ್ಲೂ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬೇಕಾದ್ರೆ ನೀವೇ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ಬೋದು. ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿರುತ್ತೆ ಗೊತ್ತಾ. ಲೈಕ್ ರೋಸ್ ಗೋಲ್ಡ್ ಅಂತೆ, ನಾರ್ಮಲ್ ಗೋಲ್ಡ್ ಅಂತೆ, ಆ ಥರ. ನನಗೆ ಈ ಬ್ಯಾಂಗಲ್ ಎಷ್ಟು ಇಷ್ಟ ಆಯಿತು ಅಂದರೆ ತುಂಬ ಇಷ್ಟ ಆಯಿತು. ಬಟ್ ಅದು 35,000 ಏನೋ ಹೇಳೋದು, 35 36. ಸೊ ಅದಕ್ಕೆ ತೊಗೊಂಡಿಲ್ಲ, ಸ್ಕಿಪ್ ಮಾಡಿಬಿಟ್ರಿ. ಫಸ್ಟ್ ನೋಡ್ತಿದ್ದಂಗೆ ನನಗೆ ಈ ಗೋಲ್ಡ್ ರಿಂಗ್ ಇಷ್ಟ ಆಯಿತು. ನನ್ನ ಹತ್ರ ಸುಮಾರು ರಿಂಗ್ಸ್ ಇರೋದ್ರಲ್ಲಿ ಸ್ಟೋನ್ಗಳೆಲ್ಲ ಇರೋದಿದೆ, ಬೇರೆ ಡಿಸೈನ್ ಇದೆ. ಸೊ ಅದಕ್ಕೆ ನಾನು ಈ ಸಲ ಪ್ಲೇನ್ ಗೋಲ್ಡ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ಅದಕ್ಕಾಗಿ ಅದು ನೋಡಿದೆ. ಆಮೇಲೆ ಅದಕ್ಕಿಂತ ಬೆಟರ್ ಆಪ್ಷನ್ ಯಾವ್ದಾದ್ರು ಸಿಗುತ್ತಾ ಅಂತ ಹುಡುಕ್ತಾ ಇದ್ದೆ. ನೀವು ನೋಡ್ತಿರ್ಬೋದು, ಇಲ್ಲಿರೋದ್ರಲ್ಲಿ ಮೋಸ್ಟ್ ಆಫ್ ದ ರಿಂಗ್ಸ್ ಎಲ್ಲನೂ ಡೈಮಂಡ್. ಆ್ಯಂಡ್ ಡೈಮಂಡ್ಗೆ ಇನ್ವೆಸ್ಟ್ ಮಾಡೋಷ್ಟು ನನ್ನ ಹತ್ರ ನಿಜ ಇರಲಿಲ್ಲ. ಸೊ ಫ್ಯೂಚರಲ್ಲಿ ಬೇಕಾದ್ರೆ ನೋಡ್ಕೊಳ್ಳೋಣ. ಆ್ಯಟ್ ಪ್ರೆಸೆಂಟ್ ನನಗೆ ಪ್ಲೇನ್ ಗೋಲ್ಡಲ್ಲೇ ಬೇಕು ಅಂತ ಕೇಳಿದೆ. ಅವರು ನೋಡೋದಿಸಿದ್ರು ಅದು ಇದು ಅಂತ. ಬಟ್ ನಂಗೆ ಯಾವುದೂ ಇಷ್ಟ ಆಗಿಲ್ಲ. ಆಮೇಲೆ ತೊಗೊಂಬರೋಕ್ಕೆ ಅಂತ ಹೋದರು. ಸೊ ನೀವು ನೋಡ್ತಿರ್ಬೋದು, ಇಲ್ಲಿ ಸ್ಮಾಲ್ ಸ್ಟಡ್ಸು, ಸ್ಮಾಲ್ ನೆಕ್ಲೆಸ್ ಎಲ್ಲ ಇದೆ. ವಿತಿನ್ 10Kಗೆ ನಿಮಗೆ ಗಿಫ್ಟು ಬರುತ್ತೆ ಗೊತ್ತಾ, ಗೋಲ್ಡ್ ಗಿಫ್ಟ್ ಯಾರಿಗಾದ್ರೂ ಕೊಡಬೇಕು ಅಂದರೆ. ಸೊ ಅದಾದಮೇಲೆ ಪಾಪ ಅವ್ರ ಒಳಗಡೆಯಿಂದ ಎಲ್ಲ ತೊಗೊಂಬಂದರು. ಈ ಥರ ಕವರ್ಗಳೆಲ್ಲ ಇದ್ದಿದ್ರಲ್ಲಿ ತೋರಿಸಿದ್ರು. ಆ್ಯಂಡ್ ನಾನು ಎಲ್ಲ ತೆಗ್ಸಿಕ್ಕೆ ಟೈಮ್ ವೇಸ್ಟು ಮಾಡಿಲ್ಲ. ನಂಗೆ ಒಂದು 2-3 ತೋರಿಸಿದಂಗೆ ನಂಗೆ ಫಸ್ಟ್ ಇಷ್ಟ ಆಗಿದ್ದೇನೆ. ಆ್ಯಂಡ್ ಸೆಕೆಂಡ್ ಈ ಹಾರ್ಟ್ದು ಎಷ್ಟು ಇಷ್ಟ ಆಯಿತು ಅಂದರೆ ನನಗೆ 2 ಉಂಗುರ ತುಂಬ ಇಷ್ಟ ಆಯಿತು. ಬಟ್ 2 ಸೇರಿ ಆಲ್ಮೋಸ್ಟ್ 15,000 16 ಆಯಿತು. ಬಟ್ ಅಷ್ಟು ಕೊಟ್ಟು ತೊಗೊಬೇಕು ಅನಿಸಿಲ್ಲ. 2ರಲ್ಲಿ ಒಂದು ಫೈನಲ್ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ. ನಂಗೆ ಗೊತ್ತಿಲ್ಲ, ನಂಗೆ ಯಾವಾಗೂ 2 ಇಷ್ಟ ಆಗುತ್ತೆ. 2ರಲ್ಲಿ ಯಾವ್ದು ತೊಗೋಬೇಕಂತಲೇ ಗೊತ್ತಾಗಲ್ಲ. ನಮ್ಮ ಮಮ್ಮಿನೂ ಕೇಳಿದೆ ಕೊಡಿಸ್ತೀಯಾ ಅಂತ. ನಮ್ಮಮ್ಮ ಈ ಸಲ ನಾವು ಅಂದರು. ಬಿಕಾಸ್ ಎವ್ರಿ ಟೈಮ್ ನಮ್ಮಮ್ಮ ನನಗೆ ಗೋಲ್ಡೇ ಗಿಫ್ಟ್ ಕೊಡಿಸಿರೋದು ಆಲ್ಮೋಸ್ಟ್ ನನ್ನ ಕಾಲೇಜ್ ಟೈಮಿಂದ. ಒಂದು ಸಣ್ಣದು ಇಯರಿಂಗ್ಸೋ ಇಲ್ಲ ರಿಂಗೋ, ಕಾಲ್ಚೇನೋ, ವಾಟ್ ಎವರ್ ಈ ಥರನೇ ಕೊಡಿಸೋರು. ಬಟ್ ಈ ಸತಿ ಏನೂ ಕೊಡಿಸಿಲ್ಲ ಗೈಸ್. ಈ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈ ಸಲನೂ ಕೊಡಿಸು. ಆ್ಯಂಡ್ ಇಲ್ಲಿ ಕಿಡ್ಸ್ದು ಮಾತ್ರ ಕಲೆಕ್ಷನ್ ಏನೂ ಇಲ್ಲ. ಸೊ ಯಾರಿಗಾದ್ರೂ ಬೇಕಿದ್ರೆ ನಾನು ಅದಕ್ಕಾಗಿ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ವುಮೆನ್ಸ್ಗಿದೆ ಆ್ಯಂಡ್ ಮೆನ್ಸ್ಗೂ ಆಯಿತೋ ಇಲ್ಲೋ ನಾನು ಕೇಳಲಿಲ್ಲ. ಕಿಡ್ಸಿಗೆ ಮಾತ್ರ ಏನೂ ಇಲ್ಲಂತೆ. ಫ್ಯೂಚರಲ್ಲಿ ಸ್ಟಾರ್ಟ್ ಮಾಡ್ತಾರಂತೆ, ನೋಡೋಣ. ಬಟ್ ಇದೊಂದು ಚಿಕ್ಕದಾಗಿ ಚೆನ್ನಾಗಿತ್ತು ಅಂತ ನೋಡಿದೆ. ಬಟ್ ಅದು ಆಮೇಲೆ ಹೇಳಿದ್ರು ಚಿಕ್ಕ ಮಕ್ಕಳು ಅಂತ, ಅದಕ್ಕಾಗಿ ಕೇಳಿದೆ. ಸೊ ಅದಾದಮೇಲೆ ನೀವೇ ನೋಡ್ಬೋದು, ಬ್ಯಾಂಗಲ್ಸು, ಬ್ರೇಸ್ಲೆಟ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ಸ್ಟಿಲ್ ನಂಗೆ ಆ ಇವಿಲ್ ಐ ಬ್ರೇಸ್ಲೆಟು, ಬ್ಯಾಂಗಲು 2ರಲ್ಲಿ ಒಂದು ಅಂತಾರೆ ಅದನ್ನು. ಅದು ಯಾಕೆ ಬಿಟ್ಟೆ ಅಂದರೆ 36,000 ಏನೋ ಅಂತ ಬಿಟ್ಟೆ. ಅದಕ್ಕಾಗಿ ನೆಕ್ಸ್ಟ್ ನಿಮಗೆ ನೆಕ್ಲೆಸ್ ಕಲೆಕ್ಷನ್ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ಇದೆಲ್ಲ 1.5 lakhಸಿಂದ ಇದೆಯಂತೆ ಸೆಟ್ಸು. ನಾನು ಲಾಸ್ಟಲ್ಲಿ ಕೇಳ್ಕೊಂಬಂದೆ ನೆಕ್ಲೆಸ್ ರೇಂಜ್ ಏನಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಬಿಕಾಸ್ ನಿಮ್ಗೆ ಯಾರಿಗಾದ್ರೂ ಇನ್ಫಾರ್ಮೇಷನ್ ಬೇಕಿದ್ರೆ ಹೇಳೋಣ ಅಂತ. ಸೊ ಕಲೆಕ್ಷನ್ ವೈಸ್ ತುಂಬ ಚೆನ್ನಾಗಿದೆ. ಎನಿವೇ ನಾನು ಇದೇ ಇಯರಲ್ಲಿ ಇನ್ನೊಂದು ಸಲ ಹೋಗಬೇಕಂತ ಅಂದ್ಕೊಂಡಿದ್ದೀನಿ. ಅವಾಗೇನಾದರೂ ಚಾನ್ಸ್ ಸಿಕ್ತು ಅಂದರೆ 1-2 ಡೈಮಂಡ್ ನೆಕ್ಲೆಸ್ ಹಾಕ್ಕೊಂಡು ಕೂಡ ವೀಡಿಯೋ ಮಾಡ್ತೀನಿ. ಆಬ್ವಿಯಸ್ಲಿ ಅಷ್ಟು ದೊಡ್ಡದು ನಾನು ತೊಗೊಳ್ಳಲ್ಲ, ಹಾಕ್ಕೊಂಡು ನೋಡೋಕ್ಕಂತೂ ಪರ್ಮಿಷನ್ ಇರುತ್ತೆ, ಆವಾಗ ಹಾಕ್ಕೊಂಡು ನೋಡ್ಬಿಡ್ತೀನಿ. ಸೊ ನಾನು ಲಾಸ್ಟ್ ಟೈಮು ಪ್ಯಾಕಿಂಗ್ ಎಲ್ಲ ವೀಡಿಯೋ ಮಾಡಿರಲಿಲ್ಲ, ಲೈಕ್ ಹೆಂಗೆ ಪ್ಯಾಕ್ ಮಾಡ್ತಾರೆ ಅಂತ. ಅದಕ್ಕಾಗಿ ಈ ಸತಿ ಮಾಡಿಕೊಂಡೆ. ಸೊ ಫಸ್ಟ್ ನಾನು ರಿಂಗ್ ಇಟ್ಟರು, ನನ್ನ ಮ್ಯೂಸಿಕ್ ನೋಟ್ ರಿಂಗ್, ಸೀರಿಯಸ್ಲಿ ಐ ಲವ್ ದಟ್. ಆಮೇಲೆ ನನಗೆ ಗಿಫ್ಟ್ ಅಂತ ಒಂದು ಜ್ಯುವೆಲರಿ ಆರ್ಗನೈಸೇಷನ್ದು ಕೊಟ್ಟರು. ನೆಕ್ಸ್ಟ್ ಬಿಲ್ ಕೊಟ್ಟರು. ಅಷ್ಟೇ ಗೈಸ್, ಮುಗಿತೀವಿ ವ್ಲಾಗ್. ಅದೇನೋ ನಾವು ತೊಗೊಂಡ್ರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ಫುಲ್ಲು ಖುಷಿ ಆಗುತ್ತಲ್ಲ. ನನಗಂತೂ ನಾನೇನಾದ್ರು ತೊಗೊಂಡ್ರೆ ಏನೋ ಪ್ರೌಡ್ ಫೀಲ್ ಆಗುತ್ತೆ. ಸೊ ಅದಕ್ಕಾಗಿ ಒಂದು ಚಿಕ್ಕ ಬೂಮರಿಂಗ್ ಮಾಡಿದೆ, ಅದನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಅಷ್ಟೇ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಥ್ಯಾಂಕ್ ಯು.